ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜನವರಿ 11ರಂದು ವಡೋದರಾದಲ್ಲಿ ಮೊದಲ ಪಂದ್ಯ ಗೆದ್ದಿರುವಂತಹ ಭಾರತ ಇವತ್ತಿನ ಪಂದ್ಯವನ್ನು ಕೂಡ ಗೆದ್ರೆ ಸರಣಿ ಕೈವಶವಾಗುತ್ತೆ. ಹಾಗೆ ಜನವರಿ 18ರಂದು ಸರಣಿಯ ಕೊನೆಯ ಪಂದ್ಯ ಇಂದೋರ್ನಲ್ಲಿ ನಡೆಯಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸರಣಿಯಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಮೇಲೆ ಎಲ್ಲರ ಫೋಕಸ್ ಇದೆ. ಅಟ್ ದಿ ಸೇಮ್ ಟೈಮ್ ಕಿವೀಸ್ ಪಡೆ ವಿರುದ್ಧ ಕನ್ನಡಿಗ KL ರಾಹುಲ್ ಅವರ ಸ್ಟಾಟ್ಸ್ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಸೊ ನ್ಯೂಜಿಲೆಂಡ್ ವಿರುದ್ಧ ರಾಹುಲ್ ಅವರ ಏಕದಿನ ಪಂದ್ಯಗಳ ರೆಕಾರ್ಡ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪ್ರಸ್ತುತ ಟೀಮ್ ಇಂಡಿಯಾದಲ್ಲಿ ದಿ ಬೆಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ KL ರಾಹುಲ್ ಟೆಸ್ಟ್ ಮತ್ತು ಏಕದಿನ ಮಾದರಿಯಲ್ಲಿ ಕ್ವಾಲಿಟಿ ಬ್ಯಾಟರ್ ಆಗಿದ್ದಾರೆ. ಅದರಲ್ಲೂ ನಂಬರ್ 1 ನಿಂದ ಹಿಡಿದು 7 ವರೆಗೂ ಕೂಡ ಬ್ಯಾಟಿಂಗ್ ಮಾಡುವಂತ ಏಕೈಕ ಬ್ಯಾಟರ್ ಅಂದ್ರೆ ಅದು ರಾಹುಲ್ ಮಾತ್ರನೇ. ಏಕದಿನ ಮಾದರಿಯಲ್ಲೂ ಕೂಡ ಮಿಡಲ್ ಆರ್ಡರ್ ನಲ್ಲಿ ಮಿಸ್ಟರ್ ಡಿಫೆಂಡಬಲ್ ಅಂತಾನೆ ಕರೆಸಿಕೊಳ್ತಿದ್ದಾರೆ. ಹಾಗೆ ನ್ಯೂಜಿಲೆಂಡ್ ವಿರುದ್ಧ ಕೂಡ ಅತ್ಯದ್ಭುತವಾದಂತ ಗ್ರಾಫ್ಸ್ ಅನ್ನ ಹೊಂದಿದ್ದಾರೆ. ಏಕದಿನ ಮಾದರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅದ್ಭುತ ದಾಖಲೆ. ಏಕದಿನ ಮಾದರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೂಡ KL ರಾಹುಲ್ ಅವರು ಒಳ್ಳೆ ದಾಖಲೆಯನ್ನು ಹೊಂದಿದ್ದಾರೆ. ಕಿವೀಸ್ ವಿರುದ್ಧ ಈವರೆಗೆ 9 ಪಂದ್ಯಗಳಲ್ಲಿ 63.6ರ ಸರಾಸರಿಯಲ್ಲಿ 357 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದು ODIಗಳಲ್ಲಿ ತಂಡದ ವಿರುದ್ಧ ರಾಹುಲ್ ಅವರ ಅತ್ಯುತ್ತಮ ಸರಾಸರಿಯಾಗಿದೆ. ಅಂದ್ರೆ ಕನಿಷ್ಠ 300 ರನ್ಗಳಿಗೆ ಕಂಪೇರ್ ಮಾಡಿದಾಗ ಇದು ಬೆಸ್ಟ್ ಎನ್ನುವಂತಿದೆ. ಹಾಗೆ ರಾಹುಲ್ 2 ಸಲ ಅರ್ಧ ಶತಕ ಬಾರಿಸಿದ್ರೆ 2020ರಲ್ಲಿ ಮೌಂಟ್ ಮೌಂಗನುಯಿಯಲ್ಲಿ ನಡೆದಂತಹ ಪಂದ್ಯದಲ್ಲಿ ಶತಕ ಬಾರಿಸಿದ್ರು. ಅಂದ್ರೆ ಈ ಪಂದ್ಯದಲ್ಲಿ 112 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ತವರಿನಲ್ಲಿ ಅಂದ್ರೆ ಭಾರತದಲ್ಲಿ ರಾಹುಲ್ 50 ಓವರ್ಗಳ ಸ್ವರೂಪದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3 ಪಂದ್ಯಗಳನ್ನಾಡಿದ್ದಾರೆ. 2023ರ ವಿಶ್ವಕಪ್ನಲ್ಲಿ 2 ಪಂದ್ಯಗಳನ್ನಾಡಿದ್ರು. ಧರ್ಮಶಾಲಾದಲ್ಲಿ ನಡೆದಂತಹ ಲೀಗ್ ಹಂತದ ಪಂದ್ಯದಲ್ಲಿ 35 ಎಸೆತಗಳಲ್ಲಿ 27 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ನೆಕ್ಸ್ಟ್ ಸೆಮಿಫೈನಲ್ ಪಂದ್ಯದಲ್ಲಿ 20 ಎಸೆತಗಳಲ್ಲಿ 39 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಹಾಗೆ ಇತ್ತೀಚೆಗೆ ಸರಣಿಯ ಮೊದಲ ಪಂದ್ಯದಲ್ಲಿ ಅಂದ್ರೆ ವಡೋದರಾದಲ್ಲಿ ನಡೆದಂತ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಅಜೇಯ 29 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಏಕದಿನ ಮಾದರಿಯಲ್ಲಿ ಸದ್ಯ ರಾಹುಲ್ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಏಕದಿನ ಸರಣಿಯಲ್ಲಿ 3 ಪಂದ್ಯಗಳ ಪೈಕಿ 2 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ರು. ಮೊದಲ ಪಂದ್ಯದಲ್ಲಿ 60 ಹಾಗೆ ಎರಡನೇ ಪಂದ್ಯದಲ್ಲಿ 66 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಇನ್ನು ಭಾರತ ಪರ ಒಟ್ಟಾರೆಯಾಗಿ 92 ಏಕದಿನ ಪಂದ್ಯಗಳಲ್ಲಿ 84 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ 49.95ರ ಸರಾಸರಿಯಲ್ಲಿ 3247 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 7 ಶತಕ ಹಾಗೆ 20 ಅರ್ಧ ಶತಕಗಳಿವೆ. ಇನ್ನು ತವರಿನಲ್ಲಿ ನಡೆದಂತ ಏಕದಿನ ಪಂದ್ಯಗಳಲ್ಲಿ ಅವರ ಸರಾಸರಿ 55.13ಕ್ಕೆ ಏರಿದೆ. ಅಂದ್ರೆ ತವರಿನಲ್ಲಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹಾಗೆ 1628 ರನ್ಗಳನ್ನ ಕಲೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಪ್ರಸ್ತುತ ತಂಡದಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಮ್ಯಾಚ್ ಫಿನಿಶರ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಹಾಗೆ ಕ್ರೂಷಿಯಲ್ ಟೈಮ್ ನಲ್ಲೂ ಕೂಡ ರಿಯಲ್ ಗೇಮ್ ಚೇಂಜರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ. ಕೂಲ್ ಅಂಡ್ ಕಾಮ್ ಆಗಿ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರುವಂತ KL ರಾಹುಲ್ ಪಂದ್ಯಗಳನ್ನು ಕೂಡ ಗೆಲ್ಲಿಸಿಕೊಡ್ತಿದ್ದಾರೆ. ನಮಸ್ಕಾರ.